ಮತ್ತು ಇನ್ನೊಂದು ಮೊನ್ನೆ ನಡೆದಂಥ ಘಟನೆ ಲಾಠಿ ಚಾರ್ಜ್ ಆಗಿದ್ದು ಇದೆಲ್ಲ ಆಗಿದ್ದು ನೋಡಿದ್ರೆ ಇದು ಪ್ರೀ ಪ್ಲ್ಯಾಂಡ್ ಅಂತ, ಅಂದರೆ ಮೊದಲೇ ಹೀಗೆ ಮಾಡಬೇಕು ಅಂತ ಏನಾದರೂ ಉದ್ದೇಶಪೂರ್ವಕವಾಗಿ ಆಕಸ್ಮಿಕವಾಗಿ ನಡೆದಿದ್ದ? ನಿನ್ನೆ ನಾನು ಅದು ನೋಡಿದಾಗ ಮತ್ತು 15 ದಿನಗಳ ಕಾಲ ಅರೆಸ್ಟ್ಮೆಂಟ್ ಮಾಡೋದನ್ನು ನೋಡಿದಾಗ ಇದು ಪ್ಲ್ಯಾಂಡ್ ಅಂತ. ಅವ್ರಿಗೇನಾಗಿತ್ತು, ನಮ್ಮ ಸರ್ಕಾರ ಬಂದ ಮೇಲೆ ಲಿಂಗಾಯತರು ವಾಯ್ಸ್ ಕುಗ್ಗಿಸ್ಬೇಕು ಅನ್ನೋಂಥ ಷಡ್ಯಂತ್ರ ಇತ್ತು ಕೆಲವರಿಗೆ. ಆ ಷಡ್ಯಂತ್ರ ಫಲಿಸಿದವರು ಅಧಿಕಾರಿಗಳ ಮೇಲೆ ದೌರ್ಜನ್ಯ, ರಾಜಕಾರಣಿಗಳಿಗೆ ಒತ್ತಡ ಹಾಕುವಂಥದ್ದು, ತಮ್ಮ ಲಿಂಗಾಯತ ಶಾಸಕರುಗಳನ್ನು ಅಗೌರವದಿಂದ ಕಾಣುವಂಥದ್ದು. ಅವು ಹೆಂಗೋ ಬದುಕೊಂತ ಬಿಡ್ರಿ, ಹೆಂಗೋ ಅದನ್ನು ಹೆಂಗಾರು ಸರಿಪಡಿಸ್ಬೋದು. ಈ ಲಿಂಗಾಯತ ಮೀಸಲು ಪಂಚಮಸಾಲಿ ಮೀಸಲಾತಿ ಹೋರಾಟ, ಲಿಂಗಾಯತ OBC ಮೀಸಲಾತಿ ಹೋರಾಟ ಇದೆಯಲ್ಲ, ಇದನ್ನು ಹೇಗಾದ್ರು ಮಾಡಿ ನಿರ್ಲಕ್ಷ್ಯ ಮಾಡಬೇಕು ಅಂತ 2 ವರ್ಷ ಭಾಳ ಪ್ರಯತ್ನ ಪಟ್ಟು ಸರ್ಕಾರದಲ್ಲಿ. ಅದು ನಂದು ಹೋರಾಟ ಕಂಟಿನ್ಯೂ ಇತ್ತು. ಯಾವಾಗ ಅಡ್ವೊಕೇಟ್ಗಳನ್ನು ಸಮಾವೇಶ ಮಾಡಿದ್ರು ಆಗ ಸರ್ಕಾರ ಏನಾಯಿತು, ನಮ್ಮ ಹೋರಾಟಕ್ಕೆ ಬಂದು ಮಾತುಕತೆ ಕರೀತು. ಮಾತುಕತೆ ಕರೆದ ಮೇಲೆ ಸ್ಪಂದನೆ ಮಾಡಲಿಲ್ಲ. ಹಂಗಂದ್ರೆ ಜನ ಇವರು ಬೇಜಾರಾಗಿ ನನ್ನ ಹತ್ರ ಬರೋದು ಬಿಡುತ್ತಂತ ಇವ್ರು ತಿಳ್ಕೊಂಡಿದ್ರು. ನಾನು ಕರೆ ಕೊಟ್ಬಿಟ್ಟಿಲ್ಲ, ನಮಗೆ ಅವಮಾನ ಮಾಡಿರಿ, ಹೆಂಗೆ ನಮ್ಮ ಭಾವಕ್ಕೆ ಬರ್ತೀರಿ, ಊರಿಗೆ ಬಂದು ನೀರಿಗೆ ಬರಲೇಬೇಕು, ನಾವು ವಿಧಾನಸಭೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ. ಅದಾದಮೇಲೆ ಏನು ಮಾಡಿದ್ರು, ಹೆಂಗನ ಹೋರಾಟ ಕೆಡಿಸ್ಬೇಕಂತೇಳಿ ಪೊಲೀಸ್ರ ಮುಖಾಂತರ ಸ್ಟಾರ್ಟ್ ಮಾಡಿದ್ರು. ಹಳ್ಳಿಯಲ್ಲಿ ನೀವು ಹೋಗ್ಬೇಡ್ರಿ, ಕೇಸ್ ಹಾಕ್ತೀರಿ ಅಂತೇಳಿ. ನಮ್ಮ ಜನ ಎದರಲಿಲ್ಲ, ಹೋಗ್ತೇವೆ ಅಂತೇಳಿ. ಟ್ಯಾಕ್ಟ್ರಿಯಲ್ಲಿ ಮಾಡ್ತೀವಿ, ಅದಕ್ಕೂ ನೀವು ಜಪ್ತಿ ಮಾಡ್ತೇವೆ, ಬಾಂಡ್ ತಂಬ, ಅದನ್ನು ಕೇರ್ ಮಾಡಲಿಲ್ಲ. ಕೊನೆಗೆ DC ಮುಖಾಂತರ ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ರು, ಏನೋ ಆರ್ಡ್ರ್ ಮಾಡಿದ್ರು. ಪಂಚಮಸಾಲಿ ಹೋರಾಟ ಬರುವಂಥ ಎಲ್ಲ ವಾಹನಗಳನ್ನು ನಾವು ತಡೆ ಹಿಡಿತೀವಿ, ಬರೋಕೂಡ್ದಂತ. ಜನ ಏನಂದರು, ನೀವು ನಮ್ಮ ವಾಹನಗಳು ತಡೆ ಹಿಡ್ಬೋದು, ನಮ್ಮ ಸ್ವಂತ ಕಾರ್ ತಗೊಂಬರ್ತೀವಿ, ಬೈಕ್ನ ಬರ್ತೀವಿ, ಕಾಲ್ನಡಿಗೆ ಬರ್ತೀವಿ ಅಂತ ಸವಾಲು ಹಾಕಿದ ಮೇಲೆ ನಮ್ಮ ಶಾಸಕರು ಅಧಿವೇಶನ ಧ್ವನಿ ಎತ್ತಿದ ಮೇಲೆ ಅದು ಸಹ ನಿಂತದು. ಆರ್ಡ್ರ್ ಮಾಡಿದರು, ಮಾಡಿಫೈ ಮಾಡಿದರು. ಆಡಿಫೈ ಮಾಡಿದ ಮೇಲೆ ಅವರೇನು ರಾತ್ರೆಲ್ಲ ಬರುವಂಥ ಕಾರುಗಳಿಗೆ, ಟ್ಯಾಕ್ಟರ್ಗಳಿಗೆ, ವಾಹನಗಳಿಗೆ ಭಾಳ ಥರ ತೊಂದರೆ ಕೊಟ್ಟಿದ್ದಾರೆ. ಇನ್ನೂ 50% ಜನ ಬರೋದ್ರು. ಇವರೆಲ್ಲ ನಿಲ್ಲಿಸಿ ಅವರಿಗೆಲ್ಲ ಹೆಸರು ಬರ್ಕೊಳ್ಳೋದು, ಫೋನ್ ನಂಬರ್ ಬರ್ಕೊಳ್ಳೋದು, ನೀವು ಎಲ್ಲಿಗೆ ಹೋಗ್ತಿರೋಣ, ನೀವು ಫೋಟೋ ತಗೊಳ್ಳೋದು, ಹಿಂಗೆಲ್ಲ ಮಾಡಿ ಕಾಯಿಸ್ಬಿಟ್ಟಾರೆ. ಹಂಗಾಗಿ ಇಷ್ಟೆಲ್ಲ ನಾವು ತೊಂದರೆ ಕೊಟ್ಟರು ಈ ಲಿಂಗಾಯತರು ಪಂಚಮಸಾಲಿಗಳು ಇಷ್ಟು ಲಕ್ಷ ಜನ ಸೇರಲ್ಲ. ಹಂಗಾರು ಇವ್ರು ಏನಾರು ಮಾಡಿ ಅಲಕ್ಷ್ಯ ಮಾಡಬೇಕು ಅಂತ ತಿಳ್ಕೊಂಡು ಇದನ್ನು ಕುಗ್ಗಿಸೋ ಪ್ರಯತ್ನ ಮಾಡಲಿಕ್ಕೆ ಷಡ್ಯಂತ್ರ ಮಾಡಿದರು. ನಾವು ಲಾಠಿ ಚಾರ್ಜ್ ಮಾಡಿದಾಗ ಸಹಜವಾಗಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆದ ಸಂದರ್ಭದಲ್ಲಿ ಇವ್ರ ಮೇಲೆ ಗೋಬಿ ಕೂಡಿಸ್ಬಿಟ್ರಾಯ್ತು. ಪೊಲೀಸರ ಮೇಲೆ ಇವರು ಕಲ್ಲು ತೂರಿದ್ರು, ಚಪ್ಪಲಿ ತೂರಿದ್ರು. ಸುಮ್ಮನೆ ಪೊಲೀಸರ ಮೇಲೆ ಯಾಕೆ ತೋರ್ತಾರೆ? ಇವರು ಒಂದು ಪ್ರತಿಕ್ರಿಯೆ ಅಂತ ಕರೀತಾರೆ, ಆ್ಯಕ್ಷನ್ ರಿಯಾಕ್ಷನ್. ಇವರು ಆ್ಯಕ್ಷನ್ ಮಾಡಿದರು. ಇವರು ಬಿಂಡ್ರಸ್ಸಲ್ಲಿ ಏನು ಮಾಡಿದರು, ಕಲ್ಲು ತೂರಾಟ ಮಾಡಿದರು ಯಾರು ಪೊಲೀಸರು. ನಮ್ಮ ಜನ ಏನು ಮಾಡಿದರು, ಕಲ್ಲು ತೂರಾಟ ಮಾಡೋಕ್ಕೆ ಬ್ಯಾರಿಕೇಡ್ ತಳ್ಳಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.